ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಬೆಳಿಗ್ಗೆ ಅರೌಂಡ್ 7-7:15 ಏನೋ ಆಗ್ತಾಯಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೊರಗಡೆ ಬಂದಿದ್ದೀನಿ. ಇವತ್ತು ನನ್ನ ಗಿಡಗಳು ಹಾಗೆ ಹೂವನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಹೂವು ತುಂಬಾ ಮೊಗ್ಗಾಗಿ ತುಂಬಾ ಕ್ಯೂಟಾಗಿ ಕಾಣ್ತಾ ಇತ್ತು. ಯೂಶಲಿ ಇದು ಅರಳಿದಾಗ ಫುಲ್ ಅರಳಿದೆ ಅಂದಾಗ ಅಗಲಕ್ಕೆ ಅರಳುತ್ತೆ. ಅದು ಅಷ್ಟು ಅಟ್ರ್ಯಾಕ್ಟ್ ಮಾಡೋದಿಲ್ಲ. ಬಟ್ ಇದು ಮೊಗ್ಗು ರೀತಿಯಲ್ಲಿ ತುಂಬಾ ಸ್ವೀಟ್ ಆ್ಯಂಡ್ ಕ್ಯೂಟಾಗಿ ಕಾಣ್ತಾ ಇತ್ತು. ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ. ಅರೌಂಡ್ 8 or 8:30 ಬಿಸಿಲು ಬರುತ್ತೆ ನೋಡಿ, ಆವಾಗ ಫುಲ್ಲು ದೊಡ್ಡದಾಗಿ ಅಗ್ಗಲವಾಗಿ ಅರಳುತ್ತೆ. ಇಲ್ಲಿ ಒಂದು ಹೂವು ಇದೆ ನೋಡಿ, ಆ ರೀತಿಯಲ್ಲಿ. ಆ ಹೂವು ನೆನ್ನೆ ಹೂವು ಅದು, ಅದಕ್ಕೆ ನಿಮಗೆ ಅಗ್ಗಲಕ್ಕೆ ಕಾಣ್ತಾ ಇದೆ. ಇವತ್ತಿನ ಹೂವು ಇನ್ನೂ ಫುಲ್ ಅರಳಿಲ್ಲ. ಅರಳೋ ಮುಂಚೆ ಹೀಗಿರುತ್ತೆ, ಅರಳಿದ ಮೇಲೆ ಹಾಗಾಗತ್ತೆ. ಬೆಳಿಗ್ಗೆನೇ ನಾನು ಫ್ರೂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಸ್ವಲ್ಪ ನಾನು ಹೊರಗಡೆ ಹೋಗಬೇಕು. ಬಿಸಿಲು ತುಂಬಾ ಜೋರಿದೆ, ಡಿಹೈಡ್ರೇಟ್ ಆಗುತ್ತೆ, ಸುಸ್ತಾಗುತ್ತೆ, ಏನೋ ಒಂಥರ ಸನ್ ಬರ್ನ್ ಆಗುತ್ತಲ್ವ. ಅದಕ್ಕೆ ಸ್ವಲ್ಪ ವಾಟರ್ ರಿಚ್ ಫುಡ್ಸನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಥರ ಏನಾದರೂ ಡಿಹೈಡ್ರೇಟ್ ಆದಾಗ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಸಮ್ಮರಲ್ಲಿ ಗ್ರೇಪ್ಸ್, ಆರೆಂಜಸ್, ಮಸ್ಕ್ ಮೆಲನ್, ವಾಟರ್ ಮೆಲನ್ ಇದೆಲ್ಲ ಕೂಡ ಜ್ಯೂಸಿ ವಾಟರ್ ರಿಚ್ ಫುಡ್ಸು. ಇದನ್ನು ನೀವು ಆದಷ್ಟು ನಿಮ್ಮ ಡೈಲಿ ರುಟೀನಲ್ಲಿ ನೀವು ಡೈಲಿ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಕುಕುಂಬರ್ ಕೂಡ ಅಷ್ಟೇ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ನಾನು ರೆಡಿ ಆಗೋದಕ್ಕೆ ಬಂದಿದ್ದೀನಿ. ಇವತ್ತು ಡ್ರೆಸ್ ಹಾಕಿದ್ದೀನಿ ನೋಡಿ, ಫಾರ್ ಅ ಚೇಂಜ್. ಫಂಕ್ಷನ್ ಬಂದು ನೇಮಿಂಗ್ ಸೆರೆಮನಿ, ಆದರೆ ಏನಪ್ಪ ಚೇಂಜ್ ಅಂದರೆ, ಯಾಕಮ್ಮ ಕೆರೀತಿದ್ದೇವೆ, ಬಾಡಿ ಲೋಷನ್ ಹಚ್ಕೊ. ಫಂಕ್ಷನ್ ಬಂದು ಬರ್ತ್ಡೇ, ಆ್ಯಕ್ಚುಲಿ ಬರ್ತ್ಡೇ, ನೇಮಿಂಗ್ ಸೆರೆಮನಿ ಅಲ್ಲ. ನಾನು ನೇಮಿಂಗ್ ಸೆರೆಮನಿ ಅಂತ ಅಂದ್ಕೊಂಡೆ. ಇವತ್ತು ರಾತ್ರಿ ಹೇಳಿದ್ರು ಬರ್ತ್ಡೇ ಅಂತ ಹೇಳಿಬಿಟ್ಟು. ಡಾಡಾ ಹೇಳಿದ್ದೆ ಅದು ನಾಮಕರಣ ಅಂತ ಹೇಳ್ಬಿಟ್ಟು. ನೆನ್ನೆ ಬರ್ತ್ಡೇ ಅಂದರೆ ತಡಿ, ನಾನು ಡ್ರೆಸ್ ಚೇಂಜ್ ಮಾಡೋಣ ನೋಡ್ತೀನಿ. ಈಗ ರಾಜೇಶ್ ಕೇಳ್ತಾ ಇದ್ದಾರೆ ಬರ್ತ್ಡೇ ಅಂದ್ಬಿಟ್ಟು. ನೆನ್ನೆ ನನಗೆ ಬರ್ತ್ಡೇ ಅಂದ್ರೆ ನೆನಪಾಯಿತು ರಾತ್ರಿ. ಅದು ನಾನು ಮೊದಲೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ನನಗೆ ಅದು ತಲೆಗೆ ಹೋಗಲಿಲ್ಲ. ಇವಾಗ ಸಡನ್ನಾಗಿ ಫ್ಲ್ಯಾಶ್ ಆಗ್ತಾಯಿದೆ. ನಾನು ನೇಮಿಂಗ್ ಸೆರೆಮನಿ ಅಂದ್ಕೊಂಡು ಚೂಡಿದಾರ್ ಹಾಕ್ತೆ, ಅವ್ರು ನೋಡಿದ್ರೆ ಇವತ್ತು ಬರ್ತ್ಡೇ ಅಂತ ಅವರಲ್ಲ ಅಂದ್ಬಿಟ್ಟು. ಸೊ ಈಗ ಗೌನ್ ತೆಗೆದಿಟ್ಟಿದ್ದೀನಿ. ಆ ಗೌನ್ನು ನಾನು ಹಾಕ್ಕೊಳ್ತೀನಿ. ಮೊದಲು ಮೇಕಪ್ ಮಾಡಿಬಿಡ್ತೀನಿ, ಆಮೇಲೆ ಚೇಂಜ್ ಮಾಡ್ತೀನಿ. ಫಸ್ಟ್ ನಾನು ಹೈಡ್ರೇಷನ್ ಮಾಡ್ಕೊಂಡಿದ್ದೀನಿ. ರೋಸ್ ಹಿಪ್ದು ನಾನು ಟೋನರ್ ಯೂಸ್ ಮಾಡಿ ಇದನ್ನು ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ. ಇದು ಡರ್ಮಾವೈವ್ದು. ಇದು ಸೆನ್ಸಿಟಿವ್ ಸ್ಕಿನ್, ಆದರೆ ಎಲ್ಲ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ. ಬಿಕಾಸ್ ನಂದು ಡ್ರೈ ಸ್ಕಿನ್, ನನಗೆ ಇದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸ್ಕಿನ್ನ ಡ್ರೈ ಮಾಡೋದಿಲ್ಲ ನೋಡಿ, ಈಗಲೂ ಹಾಗೇ ಇದೆ, ಇಲ್ಲಾಂದರೆ ತುಂಬ ಡ್ರೈ ಆಗುತ್ತೆ. ಸೊ ದಿಸ್ ಈಸ್ ಗುಡ್. ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಇಷ್ಟು ದಿನ ಯೂಸ್ ಮಾಡಿದ್ದು ಇದು ನ್ಯೂಟ್ರಿಡರ್ಮ್ದು ಮಾಯ್ಶ್ಚರೈಸರ್ ವಿತ್ ವಿಟಮಿನ್ ಇ. ಇದು ಅಷ್ಟೇ ಆಲ್ ಸ್ಕಿನ್ ಟೈಪ್ಸ್ಗೆ ಸೂಟ್ ಆಗುತ್ತೆ. ಯಾಕಂದರೆ ನಂದು ಡ್ರೈ ಸ್ಕಿನ್ನು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಇಟ್ ವಾಸ್ ಗಿವಿಂಗ್ ನರಿಶಿಂಗ್. ಈಗ ಸದ್ಯದಲ್ಲಿ ನಾನು ತರಿಸಿರೋದು ಇದು ಡರ್ಮಾವೈವ್ದು ಮಾಯ್ಶ್ಚರೈಸಿಂಗ್ ಲೋಷನ್. ಇದು ಅಷ್ಟೇ ಸ್ನೇಹಿತರೆ, ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿದೆ, ಸ್ಪೆಷಲಿ ಫಾರ್ ಡ್ರೈ ಸ್ಕಿನ್, ಆಲ್ ಸ್ಕಿನ್ ಟೈಪ್ ಅಲ್ಲ. ಸೊ ನೀವು ಯಾರಾದರೂ ಡ್ರೈ ಸ್ಕಿನ್ ಅವರಿದ್ದರೆ ಇದನ್ನು ಟ್ರೈ ಮಾಡ್ಬೋದು. ತುಂಬ ಥಿಕ್ಕಾಗಿ ಇದೆ. ಸೊ ಎಷ್ಟು ಥಿಕ್ಕಿರುತ್ತೋ ಅಷ್ಟು ಒಳ್ಳೆಯದು ನಮ್ಮ ಡ್ರೈ ಸ್ಕಿನ್ ಅವ್ರಿಗೆ. ಯಾಕಪ್ಪ ನನ್ನ ಮಗಳು ಅಕ್ಷಿ ಅಂತವಳೆ. ಗಾಡ್ ಬ್ಲೆಸ್ ಯು ಬಂಗಾರಿ. ಇದಾದಮೇಲೆ ಸ್ನೇಹಿತರೆ, ಮಾಯ್ಶ್ಚರೈಸಿಂಗ್ ಲೋಷನ್ ಆದಮೇಲೆ ನಾನೊಂದು ಸನ್ಸ್ಕ್ರೀನ್ ಲೋಷನ್ ಹಚ್ತಾ ಇದ್ದೀನಿ. ಇದು ಬಂದು 50+, ಬಟ್ 30+ ಸಾಕು ಅಂತ ಹೇಳಿದ್ದಾರೆ. ಇದು ಫುಲ್ ಬಾಡಿಗೆ ಹಚ್ಕೊಳ್ಬೇಕು. ನೆಕ್ಸ್ಟ್ ಬಂದು ಇವತ್ತು ಲೈಟ್ ಫೌಂಡೇಶನ್ ಹಚ್ಚೋಣ ಅಂತ ಇದ್ದೀನಿ, ಲೈಟಾಗಿ ತುಂಬ. ಯಾಕಂದರೆ ತುಂಬ ಸೆಕೆ ಇರುತ್ತೆ, ತುಂಬ ಬಿಸಿಲಿದೆ. ಅದಕ್ಕೆ ಹೋಗಿ ಬರೋ ತನಕ ಸೆಕೆಯಲ್ಲಿ ಡಲ್ ಆಗಬಾರ್ದು ಅಂತ ಹೇಳಿಬಿಟ್ಟು ಒಂದು ಲೇಯರ್ ಸ್ವಲ್ಪ ತೆಳ್ಳಕ್ಕೆ ಹಚ್ಚೋಣ ಅಂತಿದ್ದೀನಿ. ಇದು ಬಂದು ಪ್ರೈಮರ್, ಸಿಲಿಕಾನ್ ಬೇಸ್ಡ್ ಪ್ರೈಮರ್, ಗುಡ್ ಫಾರ್ ಆಲ್ ಸ್ಕಿನ್ ಟೈಪ್, ಅಂದರೆ ಎಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್. ಇದು ಫೌಂಡೇಶನ್ ಹಚ್ತಾ ಇದ್ದೀನಿ ಸ್ನೇಹಿತರೆ. ಇದು ಬಂದು ಲಾರಿಯಲ್ ಪ್ಯಾರಿಸ್ದು. ಇದು ಫಾರ್ ಡ್ರೈ ಸ್ಕಿನ್. ನಾನು ಏನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಹೇಗೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ನಾನು ಇವತ್ತು ಏನೇನು ಯೂಸ್ ಮಾಡ್ತೀನೋ ಅದನ್ನು ಜಸ್ಟ್ ತೋರಿಸ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಹೆಸರು ಆ್ಯಂಡ್ ಲಿಂಕ್ಸನ್ನು ಬಿಟ್ಟಿರ್ತೀನಿ, ಇನ್ಕ್ಲೂಡಿಂಗ್ ಮಾಯ್ಶ್ಚರೈಸರ್. ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಇವತ್ತು ನಾನು 3 ರಿಕ್ವೆಸ್ಟ್ ಇತ್ತು. ಒಂದು ಬಂದು ಸನ್ಸ್ಕ್ರೀನ್ ಲೋಷನ್, ಎರಡನೇದು ಐ ಶ್ಯಾಡೋ ಪ್ಯಾಲೆಟ್ಸ್, ಆ್ಯಂಡ್ ಮೂರನೇದು ಮಸ್ಕರಾ ಹೇಗೆ ಅಪ್ಲೈ ಮಾಡೋದು ಅಂಥೇಳಿ. ನಾನಿವತ್ತು ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಬಾಕಿದ್ರ ಬಗ್ಗೆ ನಿಮಗೆ ಇನ್ಫೋ ಕೊಡ್ತೀನಿ. ಸನ್ಸ್ಕ್ರೀನ್ ಲೋಷನ್ ನಾವು ಫಸ್ಟ್ ಆಫ್ ಆಲ್ ಯಾಕೆ ಹಚ್ಚಬೇಕು ಅಂದರೆ, ಸನ್ ಬರ್ನ್ನಿಂದ,
ಸನ್ ಟ್ಯಾನಿಂದ ಆ್ಯಂಡ್ ಸನ್ ರೇಸಿಂದ ಆಗೋವಂಥ ಸ್ಕಿನ್ ಮೇಲೆ ಎಫೆಕ್ಟ್, ಅದು ಪಿಗ್ಮೆಂಟೇಷನ್ ಇರ್ಬೋದು, ಫೈನ್ ಲೈನ್ಸ್ ಇರ್ಬೋದು, ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ಸನ್ಸ್ಕ್ರೀನ್ ಲೋಷನ್ನ ಯಾವುದೇ ಸೀಸನ್ ಇದ್ರೂ ಕೂಡ ಅಪ್ಲೈ ಮಾಡಬೇಕು. ಸನ್ಸ್ಕ್ರೀನ್ ಲೋಷನ್ ಹಲವಾರು ಬ್ರ್ಯಾಂಡ್ಸ್ಗಳಲ್ಲಿ ಸಿಗುತ್ತೆ. ನೀವು ಯಾವ್ದು ಅಫೋರ್ಡ್ ಮಾಡ್ಬೋದೋ ನೀವು ಅದನ್ನು ನೋಡಿ ತೊಗೊಳ್ಳಿ. ಕೆಲವೊಂದು ಸ್ಕಿನ್ ಟೈಪ್ ಅನುಸಾರವಾಗಿ ಕೂಡ ಬರುತ್ತೆ. ನನ್ನ ಹತ್ರ 2 ರೀತಿಯಲ್ಲಿ ಸನ್ಸ್ಕ್ರೀನ್ ಲೋಷನ್ ಇದೆ. ಒಂದು ಜೆಲ್ ಬೇಸ್ಡ್, ಒಂದು ಕ್ರೀಮ್ ಬೇಸ್ಡ್. ಇದೆರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಜೆಲ್ ಬೇಸು ನಾವು ಹಚ್ಚಿದ ತಕ್ಷಣವೇ ಇದು ಇನ್ಸ್ಟೆಂಟಾಗಿ ನಮಗೆ ಪ್ರೊಟೆಕ್ಷನ್ ಕೊಡೋದಿಲ್ಲ. ಹಾಫ್ ಆನ್ ಅವರ್ ಟು 1 ಅವರ್ ಮುಂಚೆ ಹಚ್ಕೊಳ್ಬೇಕು. ಕ್ರೀಮ್ ಬೇಸ್ಡ್ ಆದರೆ ಇನ್ಸ್ಟೆಂಟಾಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಜೆಲ್, ಒಂದು ಕ್ರೀಮ್, ಈ ಥರ ಇರುತ್ತೆ ಟೆಕ್ಸ್ಚರ್. ಕೆಲವೊಂದು ಬ್ರ್ಯಾಂಡ್ಸಲ್ಲಿ ಕೆಲವೊಂದು ಥರ ಬರುತ್ತೆ. ಅಂದರೆ ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ ಅಂತ ಇದೆ ನೋಡಿ. ಕೆಲವೊಂದು ಬ್ರ್ಯಾಂಡ್ಸಲ್ಲಿ ಆಲ್ ಸ್ಕಿನ್ ಟೈಪ್ ಅಂತ ಬರುತ್ತೆ. ಇದು UVB UVA ಇದೆರಡರಲ್ಲೂ ಕೂಡ ಪ್ರೊಟೆಕ್ಷನ್ ಇದೆ. ಸೊ ಇದನ್ನು ನಾವು ಇದೆಯಾ ಅಂತ ನೋಡಿಬಿಟ್ಟು ಚೆಕ್ ಮಾಡಿ ತೊಗೊಳ್ಬೇಕು. ನೆಕ್ಸ್ಟ್ SPF 50 ಇದೆ. SPF 50 ಆದರೆ 98% ತನಕ ನಮಗೆ ಸನ್ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ. 15 ಇದ್ದರೆ 15 ಇದ್ದರೆ 93% ಆ್ಯಂಡ್ 30 ಇದ್ದರೆ 97%. ಸೊ ನಿಮಗೆ ಯಾವ್ದು ಅಫೋರ್ಡ್ ಆಗುತ್ತೋ ನೀವು ಅದನ್ನು ನೋಡಿ ತೊಗೊಳ್ಬೋದು. ಇದು ಯಾಕೆ ಹಚ್ಚಬೇಕು, ಇದು ನೋಡಿ ಸನ್ ಬ್ಲಾಕಿಂಗ್ ಆಗುತ್ತೆ. ಅಂದರೆ ಜೆಲ್ ಬೇಸ್ಡ್ ಏನು ಮಾಡುತ್ತೆ, ಮೊದಲು ಅಬ್ಸಾರ್ಬ್ ಮಾಡಿಕೊಂಡು ಆಮೇಲೆ ರಿಯಾಕ್ಟ್ ಮಾಡುತ್ತೆ ಸನ್ ರೇಸ್ಗೆ. ಬಟ್ ಇದು ಇನ್ಸ್ಟೆಂಟಾಗಿ ಸನ್ ರೇಸ್ನ ಬ್ಲಾಕ್ ಮಾಡುತ್ತೆ. ಏಜ್ ಡಿಫೈಯಿಂಗ್ ರಿಲೇಟೆಡ್ ಆ್ಯಂಡ್ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ಎರಡರ ಡಿಫ್ರೆನ್ಸ್. ಇದು ನಿಮಗೆ ಯಾವುದು ಸೆಟ್ ಆಗುತ್ತೆ, ಯಾವುದು ಸೂಟ್ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಇದನ್ನು ಹಚ್ಕೊಳ್ಳದೆ ಏನಾದರೂ ಹೊರಗಡೆ ಹೋದಾಗ, ಸನ್ಸ್ಕ್ರೀನ್ ಲೋಷನ್ನೇ ಅಪ್ಲೈ ಮಾಡಿಲ್ಲ ಅಂದಾಗ ಸನ್ನಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದಕ್ಕಾಗೋದಿಲ್ಲ, ಸ್ಕಿನ್ ಬರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಬರ್ನ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಅದು ಸೂಟ್ ಆಗಿದೆ ಅಂತ ಅರ್ಥ. ಸೂಟ್ ಆಗಿಲ್ಲ ಅಂದರೆ ನಿಮಗೆ ರ್ಯಾಷಸ್, ಪಿಂಪಲ್ಸ್ ಏನಾದರೂ ಬರ್ಬೋದು. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಚೆಕ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಐಬ್ರೋಸ್, ಐಲೈನರ್, ಮಸ್ಕರಾ, ಬ್ಲಷ್ ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟು ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನೋ ಅದನ್ನೇ ಯೂಸ್ ಮಾಡಿದ್ದು. ಸೊ ಹಾಗಾಗಿ ತೋರಿಸಿಲ್ಲ. ಈಗ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಇದು ನನ್ನ ಔಟ್ಫಿಟ್. ಇದು ಲಾಂಗ್ ಬ್ಯಾಕ್. ಸಾನು ನೋಡ್ರಿ, ಸಾನು ಏನು ಓಪನ್ ಮಾಡಿ ಚೆಕ್ ಮಾಡಬೇಕು. ಅನ್ಪ್ಯಾಕ್ ಸೀಲ್ ಆಗಿದೆ. ಸಾನುಮಾ, ನಿನಗೆ ಕರ್ಕೊಂಡು ಹೋಗ್ಬೇಕಾದ್ರೆ US ಗೆ ತೊಗೊಳ್ಳೋಣ ಅಂತ ಹೇಳಿದ್ದೀನಿ ನಾನು. US ಗೆ ಯಾವಾಗಲೂ ಹೋಗ್ತೀವಿ ತಾನೆ, ಹೋಗ್ತೀವಿ ಅಷ್ಟೇ. ನೀನು ಬೇಬಿ ಸೋಪ್ ಬೇಕಿದ್ರೆ ತಗೋ. ಸಿಂಡ್ರೆಲಾ ಬಯೋಟಿಕ್ದು, ಬಯೋಟಿಕ್ತಿದೆಯಾ? ಇಲ್ಲ ಮಗಳೇ, ನೆನೆ ಮತ್ತೆ 7ಗೆ ಹೋದೆ, ನೀನು ಹೋಗ್ಬಿಟ್ಟು ಏನು ಮಾಡಿದೆ? ಮ್ಯೂಸಿಕಲ್ ಚೇರ್ ಆಟಾಡ್ವಿ. ಪಾಪ ನಿನ್ನ ಬರ್ತಡೇ ದಿನ ಡ್ಯಾನ್ಸ್ ಮಾಡಿದ್ರೆ ಅದೇ ಥರ ಮಾಡಿದ್ರೆ ನೆನ್ನೆ? ಇಲ್ಲ, ಯಾಕೆ ಡ್ಯಾನ್ಸ್ ಮತ್ತೆ ಏನು ಮತ್ತೆ ಮನೆಗೆ ಬಂದುಬಿಟ್ಟು ಟೈಮ್ ಎಕ್ಸ್ಟ್ರಾ ತೊಗೊಂಡು ಮತ್ತೆ ಹೋಗಲ್ಲ ಏನಕ್ಕೆ? ಹಾಂ ಸರಿ, 7 ಗಂಟೆ ಕ್ಲೀನ್ ಆಗಿದ್ದು, 8 ಗಂಟೆಗೆ ಕೇಕ್ ಕಟ್ಟಿಂಗ್. ಅದ್ರ ಮುಂಚೆ ಮ್ಯೂಸಿಕಲ್ ಚೇರ್ ಬಂದಿದ್ವಿ. ಕೇಕ್ ಕಟ್ಟಿಂಗ್ ಮಾಡೋ ತನಕನೂ ಮ್ಯೂಸಿಕಲ್ ಚೇರ್ ಆಗುತ್ತಾ? ಆಮೇಲೆ ಕೇಕ್ ಕಟ್ಟಿಂಗ್ ಆದಮೇಲೆ ಏನು ಮಾಡಿದ್ವಿ? ಆಮೇಲೆ ಗಿಫ್ಟ್ ಕೊಟ್ವಿ. ಆಮೇಲೆ ತಿನ್ನೋದು ಮುಂಚೆ ಗಿಫ್ಟ್ ಕೊಟ್ವಿ. ಹಾಂ 9:10 9:15 ನೀನು ಬಂದಾಗಲೇ ಇಷ್ಟೆಲ್ಲ ಆಗಿದ್ದು. ಹಾಂ, ಇಷ್ಟೆಲ್ಲ ಆಗಿದ್ದು ನೆನ್ನೆ ಸಾನು ಫ್ರೆಂಡ್ ಬರ್ತ್ಡೇ ಪಾರ್ಟಿಯಲ್ಲಿ. ಸೊ ನೆನ್ನೆನೂ ಸಾನುಗೆ ಬರ್ತ್ಡೇ ಪಾರ್ಟಿ, ಇವತ್ತು ಸಾನು ಬರ್ತ್ಡೇ ಪಾರ್ಟಿ. ಹಾಯ್. You know him? You know me? 10 years. 8 ಇವಳಿಗೆ ಈಗ 8. ಅನದರ್ 10 years ಆಗಿದ್ರೆ ನಾವಿಬ್ರು ಮೀಟ್ ಆಗಿ 10 ವರ್ಷ ಆಗ್ತಿತ್ತು. ನಾನು ಹೇಳಿಲ್ವಾ ಅವ್ರದ್ದು ಇಲ್ಲ ಪ್ರಾಪರ್ಟಿ. ಹೌದಾ? ಅದಕ್ಕೆ ಇಲ್ಲೇ ಎಷ್ಟು ದೂರ ಮಾಡಿರೋದು. ಇಲ್ಲಾಂದ್ರೆ ಸಾತ್ವಿಕ್ ಇಸ್ ಟು ಗುಡ್ ಅಲ್ಲ. ಈಸ್ ವೆರಿ ಗುಡ್. ಫಾದರು ಚೆನ್ನಾಗಿದ್ದಾರೆ.
ಏನು ಮೊನ್ನೆ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾನೆ ಇನ್ನೇನು ಬನ್ನಿ ನಾವು ಆಟೋ ಟೈಮಲ್ಲಿ ಆಟೋದಿಲ್ಲ ಆ ಥರ ಅಳಿಕೆಗೆ ಸೇರಿ ಹಂಗಾಯ್ತು ಹಾಗೆ ಗೌತಮ್ ಬಂದ ನೋಡಿದ್ಯಾ? ಗೌತಮ್ ಸಿಗ್ದ ಅದು ಎಷ್ಟು ದಿನ ಆಯ್ತು. ನಾವು 20-25 ವರ್ಷದ ಫ್ರೆಂಡ್ಶಿಪ್. ಡಾಕ್ಟರ್ ಸಾತ್ವಿಕ್ ಅಂತ ಶಿವಮೊಗ್ಗದಲ್ಲಿ ಇವ್ರಿಗೆ ಓನ್ ಹಾಸ್ಪಿಟ್ಲ್ ಇದೆ, ನ್ಯೂರೋ ಭಾರತ್ ಅಂತ. ಯಾರಾದ್ರೂ ಶಿವಮೊಗ್ಗದಲ್ಲಿ ಪೇಷಂಟ್ ಹೋಗ್ಬೇಕಂದ್ರೆ ಇವ್ರು ಹಾಸ್ಪಿಟ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ. 20 ವರ್ಷದ ಫ್ರೆಂಡ್ಶಿಪ್ ನಮ್ದು. 25 ಜಾಸ್ತಿ ಆಯ್ತು. ನಾವೆಲ್ಲ ಹಾಸ್ಟೆಲಲ್ಲೇ ಓದಿದ್ದು. 8th ಸ್ಟ್ಯಾಂಡರ್ಡ್ಗೆ ಅಪ್ಪ ಅಮ್ಮ ನಮಗೆ ಇಲ್ಲಿರೋದು ಬೇಡ, ನೀವು ಹೋಗಿ ಕಡ ಕೊಡ್ತೀರಾ ಅಂತ ಕಳಿಸ್ಬಿಟ್ರು. ಸೊ ಹಾಗಾಗಿ ಎಲ್ಲ ಕೇಳೋರು, ನಿಮ್ಮ ಇಂಜಿನಿಯರಿಂಗ್ ಓದಿರೋದಾರ ನಿಮ್ಗೆ ಹೆಂಗೆ ಡಾಕ್ಟರ್ಸ್ ಫ್ರೆಂಡ್ಸು ಅಂತ. ನಮ್ಮ ಬ್ಯಾಚಲ್ಲಿ ಓದಿರೋರು ಬ್ಯಾಚ್ ಹೆಚ್ಚು ಕಡಿಮೆ ಒಂದು 15 ಮೆಂಬರ್ಸು ಡಾಕ್ಟರ್ಸು. 22 PUCಯಲ್ಲಿ 22. ಇರಲಿ ಕೊಡಪ್ಪ, ಯಾರು ಕೊಟ್ಟರು ಇಲ್ಲ ಕೊಡ. ತಾಳು ಇನ್ನೂ ಕೇಕೆ ಕಟ್ಟಾಗಿಲ್ಲ. ಇರಲಿ ಕೇಕ್ ನಂದಾಯ್ತು. ಆಯ್ತು, ಥ್ಯಾಂಕ್ ಯು. ಸಾನು ಇದೇನು? ನೇಲ್ ಆರ್ಟ್. ಸಾನು ನೇಲ್ ಆರ್ಟ್ ಮಗಳೇ. ನೇಲ್ಗೆ ಡಿಸೈನ್ ಮಾಡ್ತಾರಂತೆ, ಅವಳಿಗಾಗತ್ತಾ? ಗೇಮ್ ತುಂಬಾ ಸಿಂಪಲ್. ಈ ಟೀಮ್ ಮತ್ತೆ ಈ ಟೀಮ್ ಬ್ಯಾಟಲ್ ಆಡುತ್ತೆ. ನಾನು ಏನೋ ಒಂದು ವಸ್ತು ಹೇಳ್ತೀನಿ, ಅವ್ರ ಹತ್ರ ಹೋಗಿ ಕ್ರೌಡ್ ಹತ್ರ ಈಸ್ಕೊಂಡ್ಬರ್ಬೇಕು. ಬಟ್ ಜಾಸ್ತಿ ನಂಬರ್ಸ್ ಅಲ್ಲಿ ಇಸ್ಕೊಂಡ್ಬರ್ಬೇಕು. ಒಂದಲ್ಲ ಎರಡಲ್ಲ, ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನಂಬರ್ಸ್. ಆ ಟೀಮ್ ವಿನ್ ಆಗೋ ಟೀಮ್ಗೆ ಸ್ಪೆಷಲ್ ಗಿಫ್ಟ್. ಫಸ್ಟ್ ರೌಂಡ್ ಅಲ್ಲಿ ನೀವು ತರಬೇಕಾಗಿರೋ ವಸ್ತು ಜಾಸ್ತಿ ತಗೊಂಡ್ಬನ್ನಿ. ಒಂದಲ್ಲ ಎರಡಲ್ಲ, ನೀವು ತರಬೇಕಾಗಿರೋ ವಸ್ತು ₹1. ಎಲ್ಲರಿಗೂ ಕೇಳ್ಕೊಂಡು ಹೋಗು. ಯಾರ ಹತ್ರ ಜಾಸ್ತಿ ಕಾಯಿನ್ಸ್ ಇದೆ ಅಂತ ನೋಡೋಣ. 4 ₹1 ಕಾಯಿನು. 5, 6, 13 ಕಾಯಿನ್ಸ್. ಸೂಪರ್. ಬನ್ನಿ ಚಪ್ಪಾಳೆ. ಗೇಮ್ ತುಂಬಾ ಸಿಂಪಲ್ ಮ್ಯಾಮ್. 23 ಕಪ್ಸ್ ಇದೆ. ಕೆಳಗಡೆ ಯು ಹ್ಯಾವ್ ಅ ಡಿಫ್ರೆಂಟ್ ಕಲರ್ ಕಪ್. ಕೆಳಗಡೆ ಆ ಡಿಫ್ರೆಂಟ್ ಕಲರ್ ಕಪ್ ನ ತೆಗೀರಿ. ಓನ್ಲಿ ದಟ್ ಕಪ್, ಪ್ಲೇಸ್ ಇಟ್ ಆನ್ ಟಾಪ್. ನಾವು ಅಗೇನ್ ದ ಬಾಟಮ್ ಕಪ್, ಪ್ಲೇಸ್ ಇಟ್ ಆನ್ ಟಾಪ್. ರಿಪೀಟ್ ಇಟ್ ಅನ್ಲೆಸ್ ಅಂಟಿಲ್ ಡಿಫ್ರೆಂಟ್ ಕಲರ್ ಕಪ್ ಕೆಳಗೆ ಬರೋರು ಮಾಡ್ತೀರಿ. ಗೇಮ್ ಗೋನ್ ಸ್ಟಾರ್ಟ್ ನಾವು. ಸೊ ಈ ಒಂದು 23 ಸೈಕಲ್ಸ್ ಏನ್ ಕಪ್ ಶಫಲ್ ಮಾಡ್ತೀರಾ, ನೀವು ಆದ್ಮೇಲೆ ಇವ್ರು ಪಾಸ್ ಟು ಮ್ಯಾಮ್. ಅವ್ರು ಮತ್ತೆ 23 ಕಪ್ ಶಫಲ್ ಮಾಡಿ ನೆಕ್ಸ್ಟ್ ಇವ್ರು ಕೊಡ್ತಾರೆ. ನೆಕ್ಸ್ಟ್ ಯು ಅಂಡ್ ನೆಕ್ಸ್ಟ್ ಯು. Let's see who finish this faster. 3, 2, 1 and start. Super. One cup at a time. Come on. Go for it. Faster. Quick. Super. Dalli adra ಹೆಸರು. over chances in class. They go books to take it. So nice. So the only thing you do is you have to dress them. ಅವ್ರಿಗೆ ಅವ್ರನ್ನ ಕಿಂಗ್ಸ್ ತರ ಡ್ರೆಸ್ ಮಾಡಬೇಕು. ಅವ್ರಿಗೆ ಕ್ರೌನ್ ಕೊಡಬೇಕು, ಶೀಲ್ಡ್ ಕೊಡಬೇಕು, ಸ್ವಾರ್ಡ್ ಕೊಡಬೇಕು, ಬ್ರೇಸ್ಲೆಟ್ಸ್ ಇದೆಲ್ಲ ಕೊಡಬೇಕು. ಬಟ್ ದ ಓನ್ಲಿ ಥಿಂಗ್ ರಾ ಮೆಟೀರಿಯಲ್ ಯು ಯೂಸ್ ಈಸ್ ದಿಸ್ ನ್ಯೂಸ್ ಪೇಪರ್. ಓಕೆ, ನ್ಯೂಸ್ ಪೇಪರ್ನ ಯೂಸ್ ಮಾಡಿ ಅವ್ರನ್ನ ಕಿಂಗ್ ತರ ಡೆಕೋರೇಟ್ ಮಾಡಬೇಕು. ಅಂಡ್ ಫಾರ್ ದಿಸ್ ಯು ಹ್ಯಾವ್ ಓನ್ಲಿ 5 ನಿಮಿಷ ಟೈಮ್. Come close. Super. Same color is the wow. So we have good picture. Let's see. Buddy, always buddy. Yes, company. Yeah.
ರವೀಂದ್ರ ಜಡೇಜಾ ಥರ ಬನ್ನಿ ಬನ್ನಿ ಪರವಾಗಿಲ್ಲ ಸ್ಟ್ರಾಂಗ್ ಆಗಿದೆ ಗಂಭೀರ ಕಳಿಸಿದ್ರಲ್ಲ ಸರ್ ಯಾಕೆ ಸರ್ ಸ್ವಲ್ಪ ಬೇಗ ಬಂದ ಥರ ವಾಕ್ ಮಾಡ್ತಿದೆ ಸ್ವಲ್ಪ ಆಟಿಟ್ಯೂಡ್ ಕಿವಿ ಆಟಿಟ್ಯೂಡ್ You people had fun? You people had fun? By dressing them? ಓಕೆ ಬಟರ್ಫ್ಲೈ ವಿಲ್ ಕಮ್ What's Anna? Crown. ಫ್ಯಾನ್ ಹಾಡೋಣ Happy birthday to you. Happy birthday to you. ಅಲ್ಲಿ ತಾತ ನೋಡು ಅಲ್ಲಿ ನೋಡು ಸರ್ ಹಾಕಿ ಈ ಕಡೆ ಬಾ ಅದು ಡ್ರೈ ಫಿಗ್ ಫಿಕ್ಸ್ ಇದೆಲ್ಲ ಆಗಿಲ್ಲ ಆಗಿಲ್ಲ ಇನ್ನೂ ಹಣ್ಣಾಗಿಲ್ಲ ಕಲರ್ ಚೇಂಜ್ ಆಗುತ್ತೆ ಅನ್ಸುತ್ತಲ್ಲ. ಇನ್ನೂ ಡಾರ್ಕ್ ಬರುತ್ತೆ ಮೇಡಮ್. ಇಲ್ಲಿ ನೋಡಿ ಇದನ್ನು ಒಣಗೋಗಿದ್ಯಾ? ಇದು ಒಂದು ಸ್ವಲ್ಪ ಸಹ ರೆಡ್ ಮೇಲೆ ಸ್ಟಾಂಪ್ ಮಾಡಿದ್ರೆ ಲಾಭ. ಓಕೆ. ಕಾಲ್ ಆಗ್ತಾ ಇದೆ. ಎಲ್ಲರೂ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ನಮ್ಮ ಸಾನೋಗಿನ್ನ ಅಲ್ಲಿ ಪೂಲಲ್ಲಿ ಇಳಿದಿಲ್ವಲ್ಲ ಆಗಲೇ ಅವಳು, ಅದಕ್ಕೆ ಪೂಲ್ಗೆ ಹೋಗ್ಬೇಕು ಅಂದ್ಕೊಂಡು ಕರ್ಕೊಂಡು ಹೋಗಿದ್ದಾಳೆ. ಇನ್ನು ನಮ್ಮ ಕಾರ್ ಡ್ರೈವರ್ ಇವಾಗ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗ್ನಲೇ ಸಿಗಲಿಲ್ಲ ನಾವು ಊಟ ಮಾಡಬೇಕಾದ್ರೆ ಅವರು ಕರೆಯೋಣ ಅಂದರೆ, ಅದಕ್ಕೆ ಇವಾಗ ಅವ್ರು ಊಟ ಮಾಡ್ತಾ ಇದ್ದಾರೆ. ಅವ್ರು ಊಟ ಮಾಡೋ ತನಕ ನಾನು ಆಟಾಡ್ತೀನಿ ಅಂದ್ಕೊಂಡು ಪೂಲ್ ಹತ್ರ ಹೋಗಿದ್ದಾಳೆ. ಜಾನು, ಸಾನು ಬನ್ನಿ. ಏನು ಮಾಡಿದೆ ಮಗಳೇ ಹೋಗ್ಬಿಟ್ಟು? ಹೊರಗಡೆ ಬಿಸಿಲಿಂದ ಬಂದಿರೋದಕ್ಕೆ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇಲ್ಲ. ಸ್ವೀಟ್ ಇದೆ ನೀರು ಅನ್ನಿಸ್ತಾ ಇದೆ. ಎಷ್ಟು ಕುಡಿದ್ರೂ ಸಾಕಾಗ್ತಿಲ್ಲ. ಟೈಮ್ ಈಗ 5:15. ನಾವು ಇಲ್ಲಿಗೆ ಬಂದು ಇಳಿದಾಗ 4:45. ಬಂದು ಫ್ಯಾನ್ ಹಾಕ್ಕೊಂಡು ಕುತ್ಕೊಂಡು ಬಿಟ್ಟಿದ್ದೀವಿ. ಸದ್ಯ AC ಹಾಕ್ಕೊಂಡು ಬಂದಿದ್ದಕ್ಕೆ ತಲೆನೋವು ಬಂದಿಲ್ಲ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ತಲೆನೋವು ಬಂದುಬಿಡ್ತಿತ್ತು. ಬಂದು ಕುತ್ಕೊಂಡು ಬಿಟ್ಟಿದ್ದೀನಿ ಸ್ನೇಹಿತರೆ. ಏನೋ ಒಂಥರ ಅಲ್ವಾ ಈ ಬಿಸಿಲಲ್ಲಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಅದೇ ರಾಜೇಶ್ ಕೇಳ್ತಾ ಇದೆ, ಇಷ್ಟು ದೂರ ಇದೆಯಲ್ರಿ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೀಗಿತ್ತು. ಒಂಥರ ಡಿಫ್ರೆಂಟ್ ಪಾರ್ಟಿ ಆರ್ಗನೈಸ್ ಮಾಡಿದರು ಅಲ್ಲಿ. ಈವೆಂಟ್ ಆರ್ಗನೈಸರ್ ಬಂದು ಅದೆಲ್ಲ ಆರ್ಗನೈಸ್ ಮಾಡಿದ್ದು ಅನಿಸುತ್ತೆ. ಸಾನು ಟ್ಯಾಟು ನೋಡಲಿಲ್ಲ ಅನಿಸುತ್ತೆ. ನೋಡಿ ಚೆನ್ನಾಗಿ ಹಾಕಿದ್ದಾರೆ. ಸಾನಿಗೆ ಇಷ್ಟ ಆಯಿತು. ನಾಳೆ ಸ್ನಾನ ಮಾಡಬೇಕಾದ್ರೆ ಹೊಟ್ಟೋಗುತ್ತಾ ಮಮ್ಮ, ಫೋಟೋ ತೆಗೆದುಕೋ, ನೆಕ್ಸ್ಟ್ ನೀನು ಹಾಕುವಂತೆ ನನಗೆ ಈ ಥರ ಅಂತ ಇದ್ಲು. ನೈಸ್. ನೇಲ್ಸು ಚೆನ್ನಾಗಿ ಕಾಣ್ತಾ ಇದೆ. ಎನಿವೇಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. 1000+. ಆಮೇಲೆ ಏನು ಮಾಡಿ? ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಬಾಯ್ ಬಾಯ್. ನನ್ನ ನೆಕ್ಸ್ಟ್ ವ್ಲಾಗ್ ತನಕ ಪ್ಲೀಸ್ ವೇಟ್ ಮಾಡಿ.